ಕರ್ತನೂ ರಕ್ಷಕನೂ ಆದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಬನ್ನಿರಿ, ನಾವು ಒಟ್ಟಾಗಿ ಸೇರಿ ಪ್ರಾರ್ಥಿಸೋಣ ಎಂಬ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಬರಮಾಡಿಕೊಳ್ಳುತ್ತೇವೆ. ಈ ದಿವಸದಲ್ಲಿ ನಾವು ಪ್ರಾರ್ಥಿಸಲಿಕ್ಕಿರುವಂಥ ವಿಷಯ, ಒಬ್ಬಂಟಿಗರಾಗಿ ಬಾಧಿಸಲ್ಪಡುವಂಥ ಪ್ರತಿಯೊಬ್ಬರನ್ನು ದೇವರ ಕೈಗಳಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣ. ಕೀರ್ತನೆ 25ನೇ ಕೀರ್ತನೆ 16ನೇ ವಾಕ್ಯದಲ್ಲಿ ನೋಡುತ್ತೇವೆ, ನಾನು ಒಬ್ಬಂಟಿಗನು ಬಾಧೆ ಪಡುವವನು ಆಗಿದ್ದೇನೆ, ನೀನು ಕಟಾಕ್ಷವಿಟ್ಟು ನನ್ನನ್ನು ಕರುಣಿಸು ಎಂಬುದಾಗಿ. ಇಂದು ಲೋಕದ ಜನಸಂಖ್ಯೆಯಲ್ಲಿ 33% ಅಷ್ಟು ಜನರು ಅವರು ಈ ಒಬ್ಬಂಟಿಗತನವನ್ನು ತಮ್ಮ ಜೀವನದಲ್ಲಿ ಅನುಭವಿಸುತ್ತಿದ್ದಾರೆ. 5 ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿಯಾದರೂ ಸಹ ಅವರು ಈ ಒಬ್ಬಂಟಿಗತನವನ್ನು ತಮ್ಮ ಜೀವನದಲ್ಲಿ ಅನುಭವಿಸುತ್ತಿದ್ದಾರೆ. ಈ ಒಬ್ಬಂಟಿಗತನದ ನಿಮಿತ್ತವಾಗಿ ಅವರ ಜೀವನದಲ್ಲಿ ಒಂದು ಬೆಳವಣಿಗೆ ಇಲ್ಲದೆ ಸೋತು ಹೋದಂಥ ಅನುಭವ, ಅನೇಕ ನೋವುಗಳ ನಡುವೆ ಬಿದ್ದಿರುವಂಥ ಅನುಭವ, ಇದರ ನಿಮಿತ್ತವಾಗಿ ಅವರ ಜೀವನದಲ್ಲಿ ಜಯವನ್ನು ಕಾಣದೆ ಅವರು ಸೋಲಿನ ಅನುಭವದಲ್ಲಿ ಅವರು ಬಿದ್ದಿದ್ದಾರೆ. ಆದರೆ ಇಂದು ನಾವು ಪ್ರಾರ್ಥಿಸಲಿಕ್ಕಿದ್ದೇವೆ, ದೇವರು ತನ್ನ ವಾಕ್ಯದ ಪ್ರಕಾರವಾಗಿ ಪ್ರತಿಯೊಬ್ಬರ ಮೇಲೆ ತನ್ನ ಕಟಾಕ್ಷವನ್ನಿಟ್ಟು ದೇವರು ಅವರ ಎಲ್ಲ ನೋವನ್ನು, ಒಬ್ಬಂಟಿಗತನವನ್ನು ದೇವರು ನೀಗಿಸುವಂತೆ ದೇವರ ವಾಗ್ದಾನದಲ್ಲಿ ನೋಡುತ್ತೇವೆ. ನಾನೇ ಲೋಕದ ಎಲ್ಲ ದಿವಸಗಳು ನಿನ್ನ ಜೊತೆಯಲ್ಲೇ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದಂಥ ದೇವರು ನಮ್ಮ ದೇವರಾಗಿದ್ದಾನೆ. ಈ ವಾಕ್ಯವನ್ನಿಟ್ಟು ನಾವು ಪ್ರಾರ್ಥಿಸಲಿಕ್ಕಿದ್ದೇವೆ. ದೇವರ ಸಾನ್ನಿಧ್ಯ ಪ್ರತಿಯೊಬ್ಬರನ್ನು ಆಳ್ವಿಕೆ ಮಾಡುವಂತೆ ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣವೇ. ಒಳ್ಳೆಯ ಯೇಸು ಸ್ವಾಮಿ, ನಿನ್ನ ಸಾನ್ನಿಧಾನಕ್ಕೆ ನೇರವಾಗಿ ನಾವು ಬರುತ್ತಾ ಇದ್ದೇವೆ. ಒಬ್ಬಂಟಿಗರಾಗಿ ಕರ್ತನೇ ಇರುವಂಥ ಪ್ರತಿಯೊಬ್ಬರಿಗೆ ನೀನು ಜೊತೆಗಾರನಾಗಿ ನಿಲ್ಲು ಸ್ವಾಮಿ. ಅವರು ಯಾವ ವಿಷಯದ ಕರ್ತನೆ ಮೇಲೆ ಅವರು ಜಿಗುಪ್ಸೆಗೊಂಡಿದ್ದಾರೋ, ನೋವಿನಲ್ಲಿದ್ದಾರೋ, ಸಂಕಟದಲ್ಲಿ ಇದ್ದಾರೋ, ಅವರ ರೋಗದ ಸನ್ನಿವೇಶವಾಗಿದ್ದರೂ ಸಹ ನೀನು ಜೊತೆಗಾರನಾಗಿ ನಿಂತು ನಿನ್ನ ಮಕ್ಕಳಿಗೆ ಜಯವನ್ನು ಕೊಡು ಕರ್ತನೆ. ಒಬ್ಬಂಟಿಗತನದಲ್ಲಿ ಸೈತಾನನು ಅನೇಕ ತಂತ್ರಗಳಿಂದ ನಿನ್ನ ಮಕ್ಕಳನ್ನು ಬಾಧಿಸಲಿಕ್ಕೆ ಬಂದರೂ ಸಹ ದೇವರು ಎಲ್ಲವನ್ನ ಮುರಿದಾಕು. ಈಗಲೇ ಕರ್ತನೆ, ಒಬ್ಬಂಟಿಗರಾಗಿರುವಂಥ ನಿನ್ನ ಪ್ರತಿಯೊಬ್ಬ ಮಕ್ಕಳಿಗೂ ಸಹ ನಿನ್ನ ವಾಗ್ದಾನದ ವಾಕ್ಯವು ಅವರನ್ನು ಉತ್ತೇಜಪಡಿಸಲಿ ಸ್ವಾಮಿ. ಅವರಿಗೆ ಉತ್ತೇಜನವನ್ನು ನೀಡು. ಲೋಕದ ಎಲ್ಲ ದಿವಸಗಳು ನಿಮ್ಮ ಜೊತೆಲೇ ಇರುತ್ತೇನೆಂಬುದಾಗಿ ಹೇಳಿದಂಥ ದೇವರು, ಯಾರೇ ನಮ್ಮನ್ನು ಕೈ ಬಿಟ್ಟರು, ತಂದೆ ತಾಯಿ ನಮ್ಮನ್ನು ತೊರೆದರು, ಕರ್ತನೇ ನಮ್ಮನ್ನು ಎಲ್ಲರೂ ಕೈ ಬಿಟ್ಟರೂ ಸಹ ನೀನು ಕೈ ಬಿಡುವಂಥ ದೇವರಲ್ಲ. ಆ ಕೃಪೆಗಾಗಿ ಸ್ತೋತ್ರ. ನಿನ್ನ ವಾಗ್ದಾನದ ವಾಕ್ಯವನ್ನು ನಾವು ನಂಬುತ್ತೇವೆ. ನಿನ್ನ ಮಕ್ಕಳನ್ನು ಆಶೀರ್ವದಿಸು, ಕೃಪೆಯಿಂದ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ದೇವ ಮಗುವೆ, ಈ ವಾಕ್ಯವನ್ನು ಕೇಳುತ್ತಿರುವಾಗಲೇ ನಿಮ್ಮನ್ನು ನೋಡಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ದೇವರು ನಮ್ಮ ಜೊತೆಗಾರನಾಗಿದ್ದಾನೆ. ಸೈತಾನ ಅನೇಕ ಸಾರಿ ನಮ್ಮ ಜೀವನದಲ್ಲಿ ಒಬ್ಬಂಟಿಗತನದಲ್ಲಿ ನಮ್ಮನ್ನು ಪಾಪಕ್ಕೆ ನಡೆಸಬಹುದು. ನಾವು ಅನೇಕ ಸಾರಿ ಉತ್ಸಾಹವಿಲ್ಲದೆ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡದೆ, ಆತನ ಸಮ್ಮುಖವನ್ನು ಹುಡುಕದೆ ದೂರ ನಿಲ್ಲುವಂಥ ಅನೇಕ ಸ್ಥಿತಿಗಳನ್ನು ಅವನು ತರಲಿಕ್ಕೆ ಸಾಧ್ಯ. ಆದರೂ ಸಹ ಉತ್ತೇಜನಗೊಳ್ಳಿರಿ. ನಮ್ಮ ಜೊತೆಯಲ್ಲಿ ನಮ್ಮ ದೇವರಿದ್ದಾನೆ. ಆತನ ವಾಗ್ದಾನಗಳಿದೆ. ಆತನ ಕೃಪೆ, ಆತನ ಸಾನ್ನಿಧ್ಯ ನಮ್ಮನ್ನು ನಡೆಸುತ್ತದೆ. ದೇವರು ನಮ್ಮನ್ನು ಎಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.